ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಭಾನುವಾರ ಅಂದರೆ ಒಂದು ಅಮಾವಾಸ್ಯೆಗೆ ಸಮಾನಾದಂಥ ದಿನ. ಸಾಕಷ್ಟು ಜನಕ್ಕೆ ತುಂಬಾ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇರ್ತಾರೆ. ಆ ಸಮಸ್ಯೆಗಳನ್ನು ಪರಿಹಾರದ ಮುಖಾಂತರ ನಾವು ಯಾವ ಥರ ಪರಿಷ್ಕಾರವನ್ನು ಹುಡುಕುವಂಥದ್ದು ಅನ್ನುವಂಥದ್ದು ತುಂಬ ಜನಕ್ಕೆ ಒಂದು ರೀತಿಯಲ್ಲಿ ಅದು ಒಂದು ಯಕ್ಷ ಪ್ರಶ್ನೆ ಆಗಿರುತ್ತೆ. ತುಂಬ ಈಸಿಯಾಗಿ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಒಂದು ದಿನ ಇದೆ ಅಂತ ಹೇಳಿದ್ರೆ ಭಾನುವಾರ ಇದೆ. ಅದು ಭಾನುವಾರ ಯಾಕಷ್ಟೊಂದು ಶಕ್ತಿ ಇರುತ್ತೆ, ಯಾವುದೇ ರೀತಿಯಾದಂಥ ಸಮಸ್ಯೆಗಳನ್ನು, ಅದು ಮನುಷ್ಯನಿಗೆ ಬಂದಿರುವಂಥ ತುಂಬ ತೀವ್ರವಾದ ಸಮಸ್ಯೆಗಳನ್ನು ಕೂಡ ಹೋಗಲಾಡಿಸೋದಕ್ಕೆ ಇದು ವಿಶೇಷವಾದ ದಿನ. ಅದರ ಜೊತೆ ಪಂಚಮಿ ತಿಥಿ ಕೂಡ ಬಂದಿರೋದ್ರಿಂದ, ಪಂಚಮಿ ಅಂದರೆ ಶ್ರೀ ಮಹಾಲಕ್ಷ್ಮಿಗೆ ಹಾಗೂ ವಾರಾಹಿ ದೇವಿಗೆ ತುಂಬ ಪ್ರೀತಿಕರವಾಗಿರುವಂಥ ದಿನ. ಸಂಪತ್ತಿಗೆ ಅಧಿದೇವತೆ ಲಕ್ಷ್ಮೀ ದೇವಿ. ನಾವು ಆ ತಾಯಿಯನ್ನು ಬೇಡ್ಕೊಳ್ಳೋದ್ರಿಂದ ಹಾಗೂ ವಾರಾಹಿ ದೇವಿ ಬಂದು ನಿಂತ ಜಾಗದಲ್ಲೇ ಎಲ್ಲ ರೀತಿಯ ಕಷ್ಟಗಳನ್ನು ಪರಿಹಾರ ಮಾಡುವಂಥ, ನಮ್ಮ ಕಣ್ಣೀರನ್ನು ಒರೆಸುವಂಥ ತಾಯಿ ಅಂತಲೇ ಹೇಳಬಹುದು. ಅದಕ್ಕೋಸ್ಕರ ನಂಬಿಕೆ ಇಟ್ಟು ಈ ಪರಿಹಾರಗಳನ್ನು, ಮುಖ್ಯವಾಗಿ ಪಂಚಮಿ ತಿಥಿ ಭಾನುವಾರ ಬಂದಿರೋದ್ರಿಂದ ನೀವು ಇದನ್ನು ಆರಾಮಾಗಿ ಮಾಡ್ಕೊಳ್ಬಹುದು. ಇದಕ್ಕೆ ಯಾವುದೇ ರೀತಿಯಾದಂಥ ಖರ್ಚು ವೆಚ್ಚ ಇಲ್ಲ. ತಂತ್ರ ಪರಿಹಾರಗಳನ್ನು ಭಾನುವಾರ ಮಾಡುವಂಥದ್ದು ನೀವು ನೋಡ್ತಾ ಇರ್ತೀರ. ಅಂದರೆ ನಮಗೆ ದೃಷ್ಟಿ ದೋಷಗಳಾಗಿದೆ, ನರದೃಷ್ಟಿಯಾಗಿದೆ ಹಾಗೂ ಮನೆಯಲ್ಲಿ ಸಮಸ್ಯೆಗಳು ತುಂಬ ಇದೆ ಅನ್ನುವಂಥವರು ಈ ದಿನ ಪರಿಹಾರ ಮಾಡ್ತಾರೆ. ಸ್ನೇಹಿತರೆ, ತುಂಬಾ ಒಳ್ಳೆಯ ರಿಸಲ್ಟನ್ನು ನಾವು ನೋಡ್ಕೊಳ್ಬಹುದು. ಈ ಪರಿಹಾರಕ್ಕೆ ಯಾವುದೇ ರೀತಿಯಾದಂಥ ಖರ್ಚು ನಾವು ಮಾಡೋದೇನೂ ಇಲ್ಲ. ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥದ್ದು. ವಾರಾಹಿ ದೇವಿಯ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಆ ತಾಯಿಯನ್ನು ನಾವು ಆಡಂಬರದಿಂದ ಪೂಜೆ ಮಾಡಬೇಕು ಅಂತೇನೂ ಇಲ್ಲ. ಫೋಟೋ ವಿಗ್ರಹ ಇಲ್ಲದೇ ಇದ್ದರೂ ಕೂಡ ತೊಂದರೆನೇ ಇಲ್ಲ. ಎಲ್ಲರೂ ಕೂಡ ಯಾವ ಜಾಗದಲ್ಲಾದ್ರೂ ಆ ತಾಯಿಯ ನಾಮಗಳನ್ನು ಪಠಣೆ ಮಾಡಿದ್ರೆ ಸಾಕು, ಆ ತಾಯಿಯನ್ನು ನೆನೆಸ್ಕೊಂಡ್ರೆ ಸಾಕು. ನಿಮ್ಮ ಮನೆಯಲ್ಲಿ ಫೋಟೋ ಇದ್ದರೆ ನಿಮ್ಮ ಶಕ್ತಿಯ ಅನುಸಾರ ಪೂಜೆಯನ್ನು ಮಾಡ್ಕೊಳ್ಬಹುದು. ಅಥವಾ ವಿಗ್ರಹವನ್ನು ಇಟ್ಕೊಂಡಿದ್ರೆ ಪಂಚಮಿ ತಿಥಿಯ ದಿನಗಳಲ್ಲಿ ಕುಂಕುಮಾಭಿಷೇಕ ಮಾಡೋದ್ರಿಂದ ಹಾಗೂ ಜೇನುತುಪ್ಪದ ಅಭಿಷೇಕ ಮಾಡೋದ್ರಿಂದ ವಿಶೇಷವಾದ ಫಲಗಳನ್ನು ನಾವು ಕಾಣಬಹುದು. ಸ್ನೇಹಿತರೆ, ಇನ್ನು ನಮ್ಮ ಮನೆಯಲ್ಲಿ ಫೋಟೋ ವಿಗ್ರಹ ಆ ಥರ ಏನೂ ಇಲ್ಲ. ನಾವು ಸಾಧಾರಣವಾಗಿ ಆ ತಾಯಿಯ ನಾಮಗಳನ್ನು ಹೇಳ್ಕೊಳ್ತೀವಿ ಅನ್ನೋದಾದರೆ ಪರವಾಗಿಲ್ಲ. ಇನ್ನೂ ಮುಖ್ಯವಾಗಿ ನಾವು ನಾಮಗಳನ್ನು ಜಪ ಮಾಡೋದ್ರಿಂದ, ಕಲಿಯುಗದಲ್ಲಿ ಮಂತ್ರ ಜಪ ನಾಮಗಳನ್ನು ನಾವು ಸ್ಮರಣೆ ಮಾಡೋದ್ರಿಂದ ಇಷ್ಟಾರ್ಥಗಳು ಬೇಗ ಸಿದ್ಧಿಯಾಗುತ್ತೆ. ಸ್ನೇಹಿತರೆ, ಇನ್ನು ಸಂಧ್ಯಾ ಸಮಯದಲ್ಲಿ ಮಾಡುವಂಥ ಪರಿಹಾರಗಳು ಪ್ರಕೃತಿಯಲ್ಲಿ ತುಂಬಾ ಸಮಾಧಾನವಾಗಿರುತ್ತೆ. ಗೋಧೂಳಿ ಸಮಯ ಅಂತ ಹೇಳ್ತೀವಿ. ಅದಾದ ಮೇಲೆ ಕೂಡ ನೀವು ಈ ಪರಿಹಾರವನ್ನು ರಾತ್ರಿಯ ಒಳಗಡೆ ಮಾಡ್ಕೊಳ್ಬಹುದು. ಈ ಪರಿಹಾರಕ್ಕೆ ತುಂಬಾ ಶಕ್ತಿ ಇರೋದ್ರಿಂದ ಇದನ್ನು ನೀವು ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು. ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನಾವು ಮಾಡಿದಂಥ ಯಾವುದೇ ರೀತಿಯ ಪೂಜೆ ಆಗಿರಬಹುದು, ಪರಿಹಾರ ಆಗಿರಬಹುದು, ನಮಗೆ ಅದು ವರ್ಕೌಟ್ ಆಗೋದಿಲ್ಲ. ಒಂದು ಗಾಜಿನ ಲೋಟ ತಗೊಂಡಿದ್ದೆ ಶುದ್ಧವಾದಂಥ ನೀರನ್ನು ಇದಕ್ಕೆ ನಾವು ಹಾಕಬೇಕು. ಸ್ನೇಹಿತರೆ, ಈ ಥರ ಹಾಕಿದಾಗ 1 ಸ್ಪೂನಷ್ಟು ಕುಂಕುಮವನ್ನು ಹಾಕಿ, ಕುಂಕುಮ ನಾವು ಮನೆಯಲ್ಲೇ ಪೂಜೆಗೆ ಬಳಸುವಂಥದ್ದಿದ್ರೂ ಹಾಕಬಹುದು. ಇಲ್ಲಾಂದರೆ ನೀವು ಚಿಕ್ಕದೊಂದು ಪ್ಯಾಕೆಟ್ ತಗೊಂಡು ಬಂದರೂ ಕೂಡ ನಡೆಯುತ್ತೆ. ತಗೊಂಡು ಬಂದು ಇದರಲ್ಲಿ ಸ್ವಲ್ಪ ಹಾಕಿಬಿಟ್ಟು ವಿಶೇಷವಾದಂಥ ವಸ್ತುಗಳು ಅಂದರೆ ಕಲ್ಲುಪ್ಪನ್ನು ಒಂದು ಸ್ವಲ್ಪ ಸೇರಿಸಬೇಕು. ಕಲ್ಲುಪ್ಪು ಅನ್ನುವಂಥದ್ದು ನಮ್ಮ ಮನೆಯಲ್ಲೇ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಹಾಗೂ ನಮಗೆ ಹಿಡಿದಿರುವಂಥ ದೃಷ್ಟಿ ದೋಷಗಳನ್ನು, ನರದೃಷ್ಟಿ ಎನ್ನುವಂಥದ್ದು ಬಹಳ ಕೆಟ್ಟ ಪ್ರಭಾವ ಬೀರುವಂಥದ್ದು. ಆ ದೋಷಗಳನ್ನು ಬೇಗನೆ ನಿವಾರಿಸುವಂಥ ಒಂದು ಶಕ್ತಿ ಇದರಲ್ಲಿದೆ. ಇದನ್ನು ನಾವು ಸ್ವಲ್ಪ ತಗೊಳ್ಬೇಕು. ಪುಡಿ ಉಪ್ಪನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಎಷ್ಟೋ ದೃಷ್ಟಿ ದೋಷಗಳು ಅಂತ ಹೇಳ್ತೀವಿ, ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತೀವಿ. ತಂತ್ರ ಪರಿಹಾರಗಳಲ್ಲಿ ಇದರದೇ ಆದಂಥ ಒಂದು ವಿಶೇಷತೆ ಅನ್ನೋದಿದೆ. ಸಾಸುವೆ. ಸ್ನೇಹಿತರೆ, ಸಾಸುವೆ ಅನ್ನುವಂಥದ್ದು ಕ್ಷಣ ಮಾತ್ರದಲ್ಲೇ ಕಷ್ಟಗಳನ್ನು ನಿವಾರಿಸುತ್ತೆ. ಮಕ್ಕಳು ಏನಾದರೂ ಸುಮ್ಮನೆ
ಅವ್ರಿಗೇ ಒಂದು ಆರೋಗ್ಯ ಸಮಸ್ಯೆಗಳಿದ್ದಾಗ ಅಥವಾ ಯಾರ ಕೈಯಲ್ಲೂ ನಿಂತ್ಕೊಳ್ದೇ ಅಳ್ತಾನೇ ಇರ್ತಾರೆ, ಕುತ್ಕೊಂಡ್ರು ನಿಂತ್ಕೊಂಡ್ರು ಆ ಥರ ಇರಬೇಕಾದ್ರೂ ಹಠ ಮಾಡುವಂಥ ಮಕ್ಕಳಿದ್ದರೂ ಕೂಡ ಅವ್ರಿಗೂ ಕೂಡ ಈ ರೀತಿಯ ದೃಷ್ಟಿಯನ್ನು ತೆಗಿಬಹುದು. ಮನೆಯಲ್ಲಿ ತುಂಬಾ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ಹಾಗೂ ಹೊಂದಾಣಿಕೆಯ ಒಂದು ಮನಸ್ಥಿತಿ ಇಲ್ಲ. ನಾವೇನೋ ಹೇಳ್ತೀವಿ, ಮನೆಯಲ್ಲಿ ಇರುವಂಥವರು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರೆ. ನಾವು ಅವ್ರಿಗೆ ಏನು ತಿಳಿ ಹೇಳೋದಕ್ಕಾಗೋದಿಲ್ಲ. ಸುಮ್ಮನೆ ಇದ್ಬಿಟ್ಟಿದ್ದೀವಿ, ಸುಮ್ಮನೆ ಇದ್ದರೂ ಕೂಡ ಕಷ್ಟ ನೋಡಿ ಮಾತಾಡೋದಿಲ್ಲ ಮನೆಯಲ್ಲಿ ಅಂತಂದ್ಬಿಟ್ಟು ಅದಕ್ಕೂ ಒಂದು ಜಗಳ ತೆಗಿತಾರೆ ಅಂತ ಈ ಥರ ಒಂದು ಕಂಪ್ಲೇಂಟ್ಸ್ ಅನ್ನೋದು ನಮ್ಮಲ್ಲೇ ಇರುತ್ತೆ. ಅದನ್ನು ನಾವು ದೊಡ್ಡ ಸಮಸ್ಯೆಯಾಗೆ ಕಾಡ್ತಾ ಇರುತ್ತೆ. ಬೇರೆಯವ್ರಿಗೆ ಹೇಳಕ್ಕೆ ಹೋದರೆ ಅದು ತುಂಬ ಚಿಕ್ಕ ಸಮಸ್ಯೆ ಅನ್ನುವ ರೀತಿಯಲ್ಲಿ ನೋಡ್ತಾರೆ. ಅದಕ್ಕೆ ಇವುಗಳನ್ನು ನಾವು ಬಗೆಹರಿಸ್ಕೊಳ್ಳೋದಕ್ಕೆ ಈ ವಸ್ತುಗಳನ್ನೆಲ್ಲವೂ ಕೂಡ ನೀವು ಹಾಕಿ ಮಾಡ್ಕೊಳ್ಬಹುದು. ಸಂಧ್ಯಾ ಸಮಯ ಅನ್ನುವಂಥದ್ದು ಸಮಸ್ಯೆಗಳಿಗೆ ಒಂದು ಏಳು ಮಾಡಿಸಿದ ಸಮಯ ಅಂತ ಹೇಳಬಹುದು, ತೀರಿಸೋದಕ್ಕೆ ಸ್ನೇಹಿತರೆ. ಮತ್ತೆ ರಿಪೀಟ್ ಆಗೋದಿಲ್ಲ. ಈ ಕಷ್ಟಗಳು ನಮಗೆ ಪದೇ ಪದೇ ಕಾಡ್ತಾ ಇದ್ದಾಗ ಆ ಸಮಸ್ಯೆಗಳನ್ನು ನಾವು ಹೇಳ್ಕೊಂಡು ಇದು ಮಾಯ ಆಗಿಬಿಡ್ಬೇಕು, ಸಮಸ್ಯೆಗಳು ದೂರ ಆಗಬೇಕು, ರಿಪೀಟ್ ಆಗಬಾರ್ದು ಅಂತಂದ್ಬಿಟ್ಟು ಲೋಟದಲ್ಲಿ ಈ ವಸ್ತುಗಳನ್ನು ಈಗ ತಿಳಿಸಿದೆ ನೋಡಿ, ಆ ವಸ್ತುಗಳನ್ನೆಲ್ಲವೂ ಕೂಡ ಒಂದೊಂದೇ ಸೇರಿಸಬೇಕು, ಚೆಲ್ಲಬಾರ್ದು ಸ್ನೇಹಿತರೆ. ಚೆಲ್ಲದೇ ನೀವು ನೀಟಾಗಿ ಇದರೊಳಗಡೆ ಹಾಕ್ಬಿಟ್ಟು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಆದರೂ ಕಣ್ಣು ಮುಚ್ಕೊಂಡು ನಿಮಗಿರುವಂಥ ಸಮಸ್ಯೆಗಳನ್ನು ಒಂದೊಂದೇ ಹೇಳಿಕೊಂಡು ತದನಂತರ ನಿಮಗೆ ನೀವು ದೃಷ್ಟಿಯನ್ನು ತಗೊಳ್ಬಹುದು. ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿ ದೃಷ್ಟಿಯನ್ನು ತಗೊಳ್ತಾರೆ. ನಿಮ್ಮ ಪ್ರಾಂತ್ಯದಲ್ಲಿ ನೀವು ಯಾವ ರೀತಿ ತಗೊಳ್ತೀರೋ ಆ ರೀತಿಯೇ ತಗೊಳ್ಬಹುದು, ತೊಂದರೆ ಇಲ್ಲ. ಇಲ್ಲ ಅಂತ ಹೇಳಿದ್ರೆ ನಾವು ತಲೆಯಿಂದ ಕೆಳಗಡೆವರೆಗೂ ಮೇಲೆಯಿಂದ ಕೆಳಗಡೆ ಅಂತ ಮಾಡ್ತೀವಲ್ವ, ಆ ಥರ ನೀವು ದೃಷ್ಟಿಯನ್ನು ತಗೊಳ್ಬಹುದು. ಯಾವಾಗ ನಿಮ್ಮ ಮನೆಯ ಮುಂದೆ ನಿಂತ್ಕೊಂಡು ಸಂಧ್ಯಾ ಸಮಯ ದಾಟಿದ ಮೇಲೆ ಒಂದು 7 ಗಂಟೆ ಆದಮೇಲೆ ನೀವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಉತ್ತಮವಾದಂಥ ಫಲಗಳು ಸಿಗುತ್ತೆ. ಈ ಥರ ಮಾಡಿಬಿಟ್ಟು ಸೀದಾ ನೀವು ತಗೊಂಡೋಗಿದ್ದೆ ಇದನ್ನು ಎಲ್ಲಾದರೂ ಸ್ವಲ್ಪ ದೂರದಲ್ಲೇ ಚರಂಡಿಗೆ ಹಾಕಬೇಕು. ಸಾಕಷ್ಟು ಜನ ಒಂದು ತಪ್ಪು ಮಾಡ್ತಾರೆ, ನಮಗೆ ಪರಿಹಾರ ಮಾಡ್ಕೊಂಡಿದ್ದೀವಿ ಅದಕ್ಕೆ ರಿಸಲ್ಟ್ ಬರ್ತಾ ಇಲ್ಲ ಅಂದ್ಕೊಳ್ತಾರೆ. ಈ ತಪ್ಪು ಏನಂದರೆ ನಾವು ಹಾಕ್ಬಿಟ್ಟು ವಾಪಸ್ ಬರುವಾಗ ಸೀದಾ ಒಳಗಡೆ ಹೋಗ್ಬಿಡ್ತೀವಿ. ಆ ಥರ ಹೋಗ್ಬಾರ್ದು. ಕೈ ಕಾಲು ಮುಖ ತೊಳ್ಕೊಂಡು ಆ ಲೋಟವನ್ನು ಹೊರ್ಗಡೆನೇ ತೊಳೆದು ಕ್ಲೀನಾಗಿ ಆಮೇಲೆ ಮನೆ ಒಳಗಡೆ ನಾವು ಪ್ರವೇಶ ಮಾಡಬೇಕು. ಆ ಥರ ಮಾಡಿದಾಗ ನಾವು ಮನೆಯಿಂದ ತಗೊಂಡೋಗಿರುವಂಥ ನಕಾರಾತ್ಮಕ ಶಕ್ತಿ, ದರಿದ್ರ, ಕಣ್ಣೀರು, ಬಾಧೆ ಇದು ಏನಿರುತ್ತೆ ನೋಡಿ ಅದನ್ನೆಲ್ಲವೂ ಕೂಡ ನಾವು ಅಲ್ಲೇ ಬಿಟ್ಟು ಬರಬೇಕು ಅಂತ ಸಮಸ್ಯೆನ ಪರಿಹಾರ ಮಾಡೋದಕ್ಕೆ ಅಂತಲೇ ಇದನ್ನು ಮಾಡಿರ್ತೀವಿ. ಮತ್ತು ನಾವು ಕೈ ಕಾಲು ಮುಖ ತೊಳ್ಕೊಳ್ದೇ ಮನೆ ಒಳಗಡೆ ಬಂದರೆ ಅದು ರಿಟರ್ನ್ ನಮ್ಮ ಜೊತೆನೇ ಬರುತ್ತೆ. ಅದಕ್ಕೋಸ್ಕರ ಈ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಸೀದಾ ನೀವು ಮಾಡಿದ್ದೀರಾ ಅಂತ ಹೇಳಿದ್ರೆ ಹೊರ್ಗಡೆನೇ ಕ್ಲೀನಾಗಿ ಕೈ ಕಾಲು ಮುಖ ತೊಳ್ಕೊಂಡು ಗ್ಲಾಸನ್ನು ತೊಳೆದು ಒಂದು ಕಡೆ ಇಡಿ. ಇಷ್ಟು ಮಾಡಿಕೊಂಡ್ರೆ ಸಾಕು. ಪಂಚಮಿ ತಿಥಿಯ ದಿನ ಅದು ಭಾನುವಾರ ಬಂದಿರೋದ್ರಿಂದ ವಿಶೇಷವಾದ ಫಲಗಳು ಎಲ್ರಿಗೂ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.